ಹೌ ಟು ಫೈಂಡ್ ದ ರೈಟ್ ಸ್ಟಾಕ್. ತುಂಬಾ ಜನಕ್ಕೆ ಯಾವ ಸರ್ವಿಸ್ ಲೈನ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ, ಬಟ್ ಆ ಸರ್ವಿಸ್ ಲೈನ್ ಅಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ ಅಂತಾನೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಇಂಡಿಯಾದಲ್ಲಿ ಒಳ್ಳೆ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ರೈಲ್ವೇಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಆಗುತ್ತೆ ಅಂತ. ಬಟ್ ತುಂಬಾ ಜನ ಗೊತ್ತಿರಲ್ಲ ರೈಲ್ವೇಸ್ ನಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ ಅಂತ. ಸೊ ಈ ವಿಡಿಯೋದಲ್ಲಿ ಆ ಸ್ಟಾಕ್ಸ್ ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಒಂದ್ ವೆಬ್ಸೈಟ್ ಕರ್ಕೊಂಡು ಹೋಗ್ತೀನಿ. ಆ ವೆಬ್ಸೈಟ್ ನಲ್ಲಿ ನಮ್ಗೆ ಎಲ್ಲಾ ಸ್ಟಾಕ್ಸ್ ಸಿಗುತ್ತೆ ಅಂಡ್ ಸರ್ವಿಸ್ ಲೈನ್ ಪ್ರಕಾರ ಯಾವ್ಯಾವ ಸ್ಟಾಕ್ಸ್ ಇದೆ ಅಂತ ತಿಳ್ಕೊಬಹುದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೇಡರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲ್ ಅಲ್ಲಿ ನಾನು ನಿಮ್ಗೆ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಸೂನ್ ಲೈವ್ ಅಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಹೆಂಗ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ. ಸೊ ಲೆಟ್ ಸ್ಟಾರ್ಟ್ ಅವರ್ ಟುಡೇಸ್ ವಿಡಿಯೋ. ಸೊ ಯಾವ್ಯಾವ ಸರ್ವಿಸ್ ಲೈನ್ ಅಲ್ಲಿ ಯಾವ್ಯಾವ ಸ್ಟಾಕ್ ಇದೆ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಗೂಗಲ್ ಕ್ರೋಮಿಗೆ ಹೋಗಿ ಸ್ಟಾಕ್ ಹೀಟ್ ಮ್ಯಾಪ್ ಅಂತ ಸರ್ಚ್ ಮಾಡಿ. ಸೊ ಸ್ಟಾಕ್ ಹೀಟ್ ಮ್ಯಾಪ್, ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣ್ತಿದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ. ಸೊ ಅದು ಕ್ಲಿಕ್ ಮಾಡಿದ ತಕ್ಷಣ ನಮ್ಗೊಂದು ಹೀಟ್ ಮ್ಯಾಪ್ ಬರುತ್ತೆ. ಸೊ ಇದರಲ್ಲಿ ಎಲ್ಲಾ ಸ್ಟಾಕ್ಸ್ ಇರುತ್ತೆ. ಓಕೆನಾ, ಇದು SP500 ಇಂಡೆಕ್ಸ್ ಅಂತ ಇದೆ, ಅದು US ಸ್ಟಾಕ್ ಮಾರ್ಕೆಟ್. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಎಲ್ಲ ಇಂಡೆಕ್ಸಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕಾದ್ ಕ್ಲಿಕ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನೀಗ ನಿಫ್ಟಿ 50 ಇಂಡೆಕ್ಸ್ ನ ಕ್ಲಿಕ್ ಮಾಡ್ತೇನೆ. ಸೊ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ನೋಡಿ ಯಾವ್ಯಾವ ಸ್ಟಾಕ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಕಾಣ್ತಿದೆ ಅಲ್ಲ, ಅದೆಲ್ಲ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಅಂತ. ಹಂಗೆ ಸಣ್ಣ ಆಗ್ತಿದ್ದೋದಂಗು ಕಮ್ಮಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಅಂತ. ಸೊ ಇಲ್ಲಿ ನೋಡಿ, ನಿಮ್ಗೆ ಫಿನಾನ್ಸ್ ಸರ್ವಿಸ್ ಲೈನ್ ಅಲ್ಲಿ ಇಷ್ಟು ಸ್ಟಾಕ್ಸ್ ಇದೆ, ಎನರ್ಜಿ ಸರ್ವಿಸ್ ಲೈನ್ ಅಲ್ಲಿ ಇಷ್ಟು ಸ್ಟಾಕ್ಸ್ ಇದೆ, ಟೆಕ್ನಾಲಜಿ ಸರ್ವಿಸ್ ಲೈನ್ ಅಲ್ಲಿ ಇಷ್ಟು ಸ್ಟಾಕ್ಸ್ ಇದೆ. ಓಕೆನಾ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇದ್ದಿದೆ. ಸೊ ಇದೇ ತರ ನಿಮ್ಗೆ ಈ ವೆಬ್ಸೈಟ್ ಅಲ್ಲಿ ಎಲ್ಲಾ ಸ್ಟಾಕ್ಸ್ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ. ಅಂಡ್ ನಿಫ್ಟಿ 50 ಇಂಡೆಕ್ಸ್ ಅಂತ ಅಷ್ಟೇ ಅಲ್ಲ, ಇಲ್ಲಿ ನೋಡಿ ಇಂಡಿಯನ್ ಆಲ್ ಕಂಪನೀಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಇಂಡಿಯಾದಲ್ಲಿ ಯಾವ್ಯಾವ ಸ್ಟಾಕ್ ಇದೆ ಎಲ್ಲಾ ಸ್ಟಾಕ್ ಕೂಡ ಇಲ್ಲಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ತಿಳ್ಕೊಳ್ಳಿ, ಈಗ ಫಿನಾನ್ಸ್ ರಿಲೇಟೆಡ್ ಅಂದ್ರೆ ಎಲ್ಲ ಬ್ಯಾಂಕ್ಸ್ ಇರುತ್ತೆ. ಓಕೆನಾ, ಈಗ ನಿಮ್ಗೆ ಅನ್ಸಿರುತ್ತೆ ಫಿನಾನ್ಸ್ ರಿಲೇಟೆಡ್ ಸ್ಟಾಕ್ಸ್ ಮೇಲ್ ಹೋಗ್ಬೋದು ಅಂತ. ಸೊ ಡೈರೆಕ್ಟ್ ಆಗಿ ನಾವು ಇಲ್ಲಿ ಫಿನಾನ್ಸ್ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡಿ ಫಿನಾನ್ಸ್ ರಿಲೇಟೆಡ್ ಯಾವ್ಯಾವ್ದು ಕಂಪನೀಸ್ ಇದೆ ಎಲ್ಲಾ ಕಂಪನೀಸ್ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ರೆಡ್ ಅಂತ ಇದ್ರೆ ಆ ದಿನದ ಮೈನಸ್ ಇದೆ ಅಂತ ಅರ್ಥ, ಗ್ರೀನ್ ಅಂತ ಇದ್ರೆ ಪ್ಲಸ್ ಇದೆ ಅಂತ ಅರ್ಥ. ಇದನ್ನು ಕೂಡ ನೀವು ಫಿಲ್ಟರ್ ಮಾಡ್ಬೋದು. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಿದ್ಯಲ್ಲ ಪರ್ಸೆಂಟೇಜ್ 0, 1.5, 3.5, 5.5, 1.5 ಅಂತ ಅಲ್ಲ. ಸೊ ಇದನ್ನ ನೀವು ನಿಮ್ಗೆ ಯಾವ್ದು ಬೇಕು ಆ ತರ ಫಿಲ್ಟರ್ ಮಾಡ್ಕೋಬಹುದು. ಓಕೆನಾ, ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಬರೀ 1% ರೈಸ್ ಆಗಿರೋದು ಸ್ಟಾಕ್ ಅಷ್ಟೇ ಬೇಕಂತ ತಿಳ್ಕೊಳ್ಳಿ. ಸೊ ನೀವು ಬರೀ 1% ಅನ್ನಷ್ಟೇ ಇಟ್ಟು ಬೇರೆನೆಲ್ಲ ಹೈಡ್ ಮಾಡ್ಬಿಟ್ರೆ ನೋಡಿ 1% ಹತ್ತತ್ರ ಯಾವ್ಯಾವ ಸ್ಟಾಕ್ ರಿಟರ್ನ್ ಕೊಟ್ಟಿದೆ ಲಾಸ್ಟ್ ಡೇ ಅದೆಲ್ಲ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ 5.5% ಲಾಸ್ ಆಗಿರೋದು ಯಾವ್ದಾದ್ರು ಕಂಪನೀಸ್ ಇದೆ ಅದು ನೋಡ್ಬೇಕಂತಿದ್ರೆ 5.5 ಮತ್ತೆ 5.5 ಗಿಂತ ಜಾಸ್ತಿ ಯಾವ್ಯಾವ ಸ್ಟಾಕ್ ಲಾಸ್ ಆಗಿದೆ ಲಾಸ್ಟ್ ಡೇ ಅದು ತೋರಿಸುತ್ತೆ. ಸೊ ಇದೇ ತರ ನೀವು ಫಿಲ್ಟರ್ ಮಾಡ್ಕೋಬಹುದು. ನೋಡಿ 5.5 ಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿರೋದು ನೋಡ್ಬೇಕಂದ್ರೆ ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇಷ್ಟೆಲ್ಲ ರಿಟರ್ನ್ಸ್ ಕೊಟ್ಟಿದೆ. ಸೊ ಇದೇ ತರ ನೀವು ಸ್ಟಾಕ್ ಹೀಟ್ ಮ್ಯಾಪ್ ಬಂದು ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸರ್ವಿಸ್ ಲೈನ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕಿದ್ರೆ ಈ ತರ ಇನ್ವೆಸ್ಟ್ ಮಾಡ್ಬೋದು. ಅಂಡ್ ಇದರಲ್ಲಿ ನಿಮ್ಗೆಲ್ಲಾ ಸ್ಟಾಕ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ.